Hello students, welcome to Patakal English Academy and Banshankar English Academy. 9th class ಇಂದು ಒಂದು ಲೆಸನ್ LBA ದೊಳಗೆ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನು ಬಿಡಿಸ್ಕೊಡ್ತೀನಿ. ಗ್ರಾಮರ್ ಕ್ವಶನ್ಸ್ ಮಾತ್ರ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಬರೀ ನೋಡು ಏನಿದೆ ಅಂತ. Do as directed, fill in the blank with a suitable preposition. In, on, at, for, from ಹಿಂಗೆಲ್ಲ ತುಂಬಬೇಕಾಗ್ತದೆ. They have also given a list of prepositions here from, of, in, by, up to, for. ಇವನ್ನೇ ತುಂಬಬೇಕು ಏನು ಬೇರೆ ತುಂಬಬೇಕು ನೋಡಬೇಕು. 1 2 3 4 5 6 7 ಇದಾವೆ. A B C D 5 ಇದಾವೆ. ಇವನ್ನೇ ಕೊಟ್ಟು ಒಂದು ಎಕ್ಸ್ಟ್ರಾ ಕೊಟ್ಟರು ಏನೋ ನೋಡ್ಬೇಕ್ರಿ. ಇದು ನೋಡಿದ್ರೆ ಗೊತ್ತಾಗ್ತದೆ ಬರ್ರಿ. Juman and his family were tired of ಐತಿ ಆಫ್ ಅಂತೇಳಿ ಇಲ್ಲಿವ ಸೆಲೆಕ್ಟ್ ಮಾಡೋದಿದ್ದಂಗಿದೆ ರೀ ಬಹುತೇಕ. ಟಯರ್ಡ್ ಆಫ್, ಸಿಕ್ ಆಫ್, ಐ ಆಮ್ ಸಿಕ್ ಆಫ್ ಸಿಟಿ ಲೈಫ್ ಅಂತಾರಲ್ಲ. ದೇ ವೇರ್ ಟಯರ್ಡ್ ಆಫ್ ದ ಓಲ್ಡ್ ರಿಲೇಟಿವ್, ಸಾಕಾಗ್ಬಿಟ್ಟು ಕೆಲಸ. ಸೆಕೆಂಡ್ ಬಿ, ಜುಮನ್ ಆ್ಯಂಡ್ ಡಾಲ್ಗು ವರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್ ಅಂತ ಅನಿಸ್ತದೆ ನನಗೆ. ಕರೆಕ್ಟ್ ಐತಾಡ್ರಿ. In the village, correct, in the village. By the village ಏನು ಬೇಕಾಗಿಲ್ಲ, in the village ಅಂತಂದ್ರೆ. My wife knows best how to run. ಇದು ಕಾಮನ್ ಆಗಿ ಬಂದ್ಬಿಡುತ್ತೆ. how to run the house. I will abide by ಅಂತ ಕೊಟ್ಟಾರ. Yes, I will abide by ಅಂದ್ರೆ ಸಪೋರ್ಟ್, ಆಕ್ಸೆಪ್ಟ್ ಅಂತ. ಐ ವಿಲ್ ಅಬೈಡ್ ಬೈ ಹರ್ ಡೆಸಿಷನ್ ಅಂತದ. ಅವಳೇನೇ ಡೆಸಿಷನ್ ತೊಗೊಂಡ್ರು ನನಗೆ ಒಪ್ಪಿಗೆ ಇದೆ, ಅಬೈಡ್ ಬೈ ಅಂತ. ಎಸ್, ಅಬೈಡ್ ಬೈ ಅಂದರೆ ನನ್ನ ಒಪ್ಪಿಗೆ ಇದೆ ಅಂತಂದ. ಆಕ್ಸೆಪ್ಟ್ ಅಂತಂದ್ರೆ ಲೆಟ್ ನೋ ಒನ್ ಡಿವಿಯೇಟ್ ಫ್ರಮ್ ಅಂತ ಬರಬೇಕು. ಇಲ್ಲಿ ನನಗೆ ಕರೆಕ್ಟ್ ಐತೆ ನೋಡ್ರಿ. ಫ್ರಮ್ ದ ಪಾತ್ ಆಫ್ ಜಸ್ಟಿಸ್ ಅಂತ. ಯಾರು ನ್ಯಾಯದ ಮಾರ್ಗದಿಂದ ಹಿಂದೆ ಸರ್ಕೋಬಾರ್ದು, ನ್ಯಾಯ ಮಾರ್ಗದಲ್ಲೇ ನಡಿಬೇಕೆಲ್ಲದು ಅಂತ ಮೀನಿಂಗ್ ಇದು. ಮೇನ್ ಕ್ವಶನ್ ನಂಬರ್ 2. ದ ವರ್ಡ್ ಫಾರ್ ಅಬೈಡ್ ಈಸ್ ಅಂದ್ರೆ ಸಮ್ ವರ್ಡ್ಸ್ ಆರ್ ಗಿವನ್ ಹಿಯರ್. ಒನ್ ಆಫ್ ದೀಸ್ ವರ್ಡ್ಸ್ ಗಿವ್ಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್ ಅಂದಂಗಿದೆ. The word in the following list can be used in place of abide. ಹಿಂಗತೆ ಮೀನಿಂಗ್ ಅದು ಅಂದರೆ ಆಕ್ಸೆಪ್ಟ್. ಅಬೈಡ್ ಮೀನಿಂಗ್ ಆಕ್ಸೆಪ್ಟ್ ಅದು. ಒಪ್ಕೋ ಅಂತ ಹೇಳಿ. I abide by what she says. I abide by what you take decision. What decision you take. ಹಿಂಗ ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದೇರ್ ಸಿನೋನಿಮ್ಸ್ ಅಂತಾರ. ಮೀನಿಂಗ್ ಗೊತ್ತಿರ್ಬೇಕು ನಮಗೆ. ಅಬೈಡ್ ಬೈ ಅಂದ್ರೆ ಆಕ್ಸೆಪ್ಟ್. ಭಾಳ ಸಲ ರಿಪೀಟ್ ಆಗ್ತಿದ್ರ ಮೇಲೆ ಕೇಳ್ತಾರೆ. ಅಬೈಡ್ ಬೈ ಅಂದ್ರೆ ಆಕ್ಸೆಪ್ಟ್, ಮ್ಯಾಚ್ ಮಾಡಿ. ಬೀಸ್ಟ್ ಹಿಂಗೆ ಮ್ಯಾಚ್ ಅಂದ್ರೆ ಇದು ಪೂರ ಬರಿಬೇಕ್ರಿ. ಇದ್ರ ಮುಂದ್ಗಡೆ ಬಿ ಲಿಸ್ಟ್ ಬರೆದು ಆಕ್ಸೆಪ್ಟ್ ಅಂತ ಬರಿಬೇಕು. ಬೀಸ್ಟ್ ಅಂದ್ರೆ ಅನಿಮಲ್, 4-footed ಅನಿಮಲ್. ಮನುಷ್ಯ ಅನಿಮಲ್ ಬಟ್ ಬೀಸ್ಟ್ ಅಲ್ಲ. ಬಟ್ ನಡೀತದ. ಬೀಸ್ಟ್ ಅಂದ್ರೆ ಅನಿಮಲ್. ಪ್ರಪೋಸ್ ಅಂದ್ರೆ ಸಜೆಸ್ಟ್. ಚೂರ ನನಗೂ ಇದಾಗಿರ್ತದ ನೋಡ್ಕೊಂಡದ. ಪ್ರಪೋಸ್ ಅಂದ್ರೆ ಸಜೆಸ್ಟ್. ಹೌದಾಡ್ರಿ. ಎಸ್, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಬರ್ತಾರೆ. ಆಬ್ವಿಯಸ್ ಅಂದ್ರೆ ಕ್ಲಿಯರ್. ಆಬ್ವಿಯಸ್ಲಿ ಎಸ್, ಶಿ ಈಸ್ ಎ ನರ್ಸ್. ಡ್ರೆಸ್ ನೋಡಿದ್ರೆ ಗೊತ್ತಾಗ್ತದೆ. ಶಿ ಈಸ್ ಎ ಡಾಕ್ಟರ್. ಸೆಲ್ಡಮ್ ಅಂದ್ರೆ ರೇರ್ಲಿ, ನಾಟ್ ಆಫನ್. ರೇರ್ಲಿ. ರಿಯಲೈಸ್ ಅಂದ್ರೆ ಅವೇರ್ ಆಫ್. ಐ ರಿಯಲೈಸ್ ಯುವರ್ ಪ್ರಾಬ್ಲಮ್. ಬಟ್ ಇದು ಅವೇರ್ ಆಫ್ ಅಂತಕ್ಕಂಥದ್ದು ಏನಾಗ್ತದಲ್ಲ, ಇದಕ್ಕೊಂದು ಟು ಬಿ ಬರ್ಬೇಕ್ರಿ. ಐ ಆಮ್ ಅವೇರ್ ಆಫ್ ಯುವರ್ ಪ್ರಾಬ್ಲಮ್ಸ್. ಐ ರಿಯಲೈಸ್ ಯುವರ್ ಪ್ರಾಬ್ಲಮ್ಸ್. ಐ ಆಮ್ ಅವೇರ್ ಆಫ್ ಯುವರ್ ಪ್ರಾಬ್ಲಮ್ಸ್. ಹಿಂಗಾಗ್ತದೆ. ಸೆಂಟೆನ್ಸಲ್ಲಿ ಯೂಸ್ ಮಾಡು ಅಂದರೆ
ಐಡೆಂಟಿಫೈ ದ ಕರೆಕ್ಟ್ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸಸ್. ಇನ್ಫಿನಿಟಿವ್ ಅಂತಂದ್ರೆ ಒಂದು ಟು ಇರ್ತೈತಿ, ಮುಂದೆ ಒಂದು ವರ್ಬ್ ಇರ್ತೈತಿ. ಟು ಲರ್ನ್, ಟು ಲರ್ನ್ ಇದು ವರ್ಬ್. ಟು ಲರ್ನ್ ಒಂದು ವರ್ಬ್ ಇರ್ತೈತಿ, ಎರಡು ಸೇರಿ ಇನ್ಫಿನಿಟಿವ್. ಐ ಗೋ ಟು ಸ್ಕೂಲ್ ಅಂತ ಐತಿ. ಇದು ಇನ್ಫಿನಿಟಿವ್ ಅಲ್ಲ, ಇದು ಇನ್ಫಿನಿಟಿವ್ ಹೌದು. ಯಾಕಂದ್ರೆ ಟು ಬಂದ್ಮೇಲೆ ಮುಂದೆ ವರ್ಬ್ ಬರಬೇಕು. ಟು ಬಂದ್ಮೇಲೆ ಮುಂದೆ ನೌನ್ ಬಂದ್ರೆ ಇನ್ಫಿನಿಟಿವ್ ಅಲ್ಲ. ಅದಕ್ಕೆ ಇವ್ರು ಏನಂತಾರಲ್ಲ ಕರೆಕ್ಟ್ ಇನ್ಫಿನಿಟಿವ್ ಅಂತ ಬಹುತೇಕ ಎರಡು ಮಿಕ್ಸ್ ಮಾಡಿ ಕೊಟ್ಟಾರೆ ಇವರು. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು, ಇಲ್ಲ ಒಂದ ಕೊಟ್ಟಾರಲ್ರಿ. ಹೌ ಟು ರನ್ ಇನ್ಫಿನಿಟಿವ್. ದ ಓಲ್ಡ್ ವುಮನ್ ಡಿಸೈಡೆಡ್ ಟು ಟೇಕ್, ಇಲ್ಲಿ ಕೊಟ್ಟರು ಮಿಸ್ಟೇಕ್. ಮಿಸ್ಟೇಕ್ ಅಲ್ಲ, ನನ್ನ ಒಂದಂದ್ರೆ ಕರೆಕ್ಟ್ ಹುಡುಕ್ರಿ ನೀವು. ಇದು ಇನ್ಫಿನಿಟಿವ್ ಆಗ್ತೈತಿ, ಇದು ಇನ್ಫಿನಿಟಿವ್ ಆಗೋದಿಲ್ಲ. ಯಾಕಂದ್ರೆ ಟು ದ ವಿಲೇಜ್ ಪಂಚಾಯತ್ ಇದು ಪ್ರಪೋಸಿಷನ್ ನೌನ್ ಆಗ್ತೈತಿ ಮುಂದೆ. ವಿಲೇಜ್ ಪಂಚಾಯತ್ ಅಂದರೆ ಇನ್ಫಿನಿಟಿವ್ ಅನ್ಬೇಕಂದ್ರೆ ಅದು ಬಂದ್ಮೇಲೆ ಮುಂದೆ ಹೊರಗೆ ಬರ್ಬೇಕು. ಟು ರನ್ ಹೊರಗೆ, ಟೇಕ್ ಹೊರಗೆ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ, ಇದು ಇನ್ಫಿನಿಟಿವ್. ಈ ಸೆಂಟೆನ್ಸ್ಗೊಂದು ಹೊರಗೆ ಬರ್ತೈತೆ, ಮತ್ತೆ ಒಂದು ಹೊರಗೆ ಬೈತಿಲ್ಲ, ಒಂದು ಹೊರಗೆ ಬೈತಿಲ್ಲ, ಒಂದು ಈಸ್ ಅಂತ ಹೊರಗೆ ಬೈತಿಲ್ಲ. ಇನ್ಫಿನಿಟಿವ್. He promised to look after. To look after. Phrasal verb ಇದು. ಒಂದು verb ಒಂದು preposition ಕೂಡಿಸಿಕೊಂಡು phrasal verb. ಓಕೆ, ಇನ್ಫಿನಿಟಿವ್ ಆಗ್ತೈತೆ. ಥರ್ಡ್ ಕ್ವಶನ್ ಇದು ಒಂದು ಏನು ಹೇಳ್ತಾರ, ರೈಟ್ ಎ ಸೂಟಬಲ್ ಲ್ಯಾಂಗ್ವೇಜ್ ಫಂಕ್ಷನ್ ಇನ್ ದ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತನೋ ಏನೋ ಗೊತ್ತಿಲ್ಲ, ನನಗೇನು ತಿಳಿವಲ್ರಿ ಇದು ಗೊತ್ತಾಗೋದು ನನಗೆ. ರೈಟ್ ಎ ಸೂಟಬಲ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತಾರ. ಲ್ಯಾಂಗ್ವೇಜ್ ಫಂಕ್ಷನ್ನು ಏನು ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಿಲ್ಲ. ರೀಡ್ ದ ಫಾಲೋವಿಂಗ್, ಇಲ್ಲಿ ನಂಬರ್ 3 ಕೊಡ್ತಾರ, 4 ಕೊಡ್ತಾರ. ಸೂಟಬಲ್ ಲ್ಯಾಂಗ್ವೇಜ್ ಫಂಕ್ಷನ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ರೀಡ್ ದ ಫಾಲೋವಿಂಗ್ ಡೈಲಾಗ್ ಅಂಡ್ ಐಡೆಂಟಿಫೈ ಸೂಟಬಲ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸ್ಟೇಟ್ಮೆಂಟ್. ಜುಮ್ಮಣ್ಣ, let my aunt nominate the head punch. I'll abide by her decision. Aunt, I nominate Algu Chowdhury as the head punch. Algu, Chachi, you are aware of my friendship with Jumanna. ತಿಳಿವಲ್ಲ ನನಗೆ, ಏನು ಮಾಡಬೇಕು ಗೊತ್ತಾಗಲ್ಲ. Jumanna is my best friend. How can I go against him? Old woman. But is it right, my son, to keep mum and not say what you consider just and fair? ಮೀನಿಂಗ್ ನನಗೆ ಏನು ಮಾಡಬೇಕು, ಇವರು ಕ್ಲೀವ್ ಕೊಡೋದು ಹೆಚ್ಚು ಕಮ್ಮಿ ಕೊಟ್ಟಾರೋ ಏನೋ ತಿಳಿವಲ್ಲ ನನಗೆ. ವಾಟ್ ಐ ಮಸ್ಟ್ ಡೂ, ಐ ಆಮ್ ಜಸ್ಟ್ ಲೈಕ್ ಎ ಬ್ಲೈಂಡ್. ತಿಳಿತಾ ಇಲ್ಲ ನನಗೆ, ಬಿಟ್ಟುಬಿಡ್ತೀನಿ. ವಿಚ್ ವರ್ಡ್ ಹ್ಯಾಸ್ ಅ 2 syllables? ಸಿಲೆಬಲ್ಸ್ ಅಂತಂದ್ರೆ ಒಂದು ವವೆಲ್ ಸೌಂಡ್. ಫಾ ಶಬ್ದ, ಎಸ್-ಟಿ, ಫಾಸ್ಟ್. ವವೆಲ್ ಸೌಂಡ್ ಎಷ್ಟು ಅದಾವೆ? ಒಂದೇ. ಫಾ ದ ಇಷ್ಟು ಇಲ್ಲ, ಫಾ ದ 2 ಸಿಲೆಬಲ್. ಮ್ಯಾನೇಜರ್ 3 ಸಿಲೆಬಲ್ ಅದ. ಒಂದು ವರ್ಡ್ನಲ್ಲಿರುವ ಒಂದು ವವೆಲ್ ಸೌಂಡ್ ಅನ್ನು, ವವೆಲ್ ಸೌಂಡ್, ಫಾ ವವೆಲ್ ಸೌಂಡ್, ವವೆಲ್ ಸೌಂಡ್ ಸಿಲೆಬಲ್ ಅಂತ ಕರಿತೀವಿ. ವಿಚ್ ಆಫ್ ದ ವರ್ಡ್ಸ್ ಹ್ಯಾಸ್ 2 syllables ಅಂತಾರ? ಸ್ಕೂಲ್ ಸಿಂಗಲ್ ಸಿಲೆಬಲ್, ಫ್ರೆಂಡ್ ಸಿಂಗಲ್, ಅಗೋ 2 syllables, determine 3 syllables, pay single syllable, key single syllable, banyan double syllable.
Nominate, 3 syllables. Really, double syllable. Dignity, 3 syllables. Voice, single syllable. Beast, single syllable. Claim, single syllable. Dignity, 3 syllables. Sad, 2 syllables. ಇವರು ಹೇಳಿದಂಗೆ 2 syllables words ಐಡೆಂಟಿಫೈ ಮಾಡೇನೆ. Refer to the dictionary and syllabify the given words and identify the number of syllables. ನಾನು syllabification ಮಾಡೋದಿಲ್ರಿ. How many syllables ಅಂತ ಹೇಳ್ತೇನೆ. House, 1 syllable. Lady, 2 syllables. You, 3 syllables. Ruin, single syllable. Between, 2 syllables. Tea, 3 syllables. Combine the collocative word. Collocative word antara. Read and understand words given in the bracket. Then match the given words with their collocative words. Allowance, feelings, beast, justice, after, luck, ship, monthly allowance. Idu one net. Monthly allowance. Friendship. 2. Personal feelings. 3. Path of justice. 4. Look after. 5. Wretched beast. 6. Piece of luck. 7. Right. Use of the word. Use the word patience as a noun in your own sense. Now patience are. We must have patience. Then we will be peaceful. We must have patience. Patience guides us properly. ಬರಬರಿ ಆಗ್ತದೆ. Patience. ನಾವು ಯೂಸ್ ಮಾಡಬೇಕು. ತಾಳ್ಮೆ. Okay, ಬರ್ರಿ. Read the given sentence and identify the errors. Choose the correct word. Homophone. Fill in the blanks. Some, there, some, tired. ಇಲ್ಲಿ ಬರ್ರಿ. Juban had an old aunt who had some property. SOM ಸಮ ಬರ್ಬೇಕಿಲ್ಲಿ. SOM ಸಮ ಬರಕ್ ಬರುದಿಲ್ರಿ. Who had some property. Is it right my son? ಇಲ್ಲಿ ಚೂಸ್ ಮಾಡ್ಬೇಕಾಗ್ತೈತ್ರಿ. ಇಲ್ಲೇ ನೀವು ಚೂಸ್ ಮಾಡ್ಬೇಕ್ರಿ. ವೆದರ್ ದಿಸ್ ಸಮ್ ಆರ್ ದಿಸ್ ಸಮ್. ನನ್ನ ಲೆಕ್ಕದ ಪ್ರಕಾರ ಅಂದ್ರೆ ಬಟ್ ದಿಸ್ ಸಮ್ ಕಮ್ಸ್ ಹಿಯರ್. ಇಸ್ ಇಟ್ ಮೈ ಸನ್? ಇದು ಸನ್ ಅಲ್ಲ. ನೋ, ಇದು ಮಿಸ್ಟೇಕ್ ಇದೆ. ಈ ಸನ್ ತಗೊಳ್ಳಿ. ಇಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್ಮ? ಜುಬನ್ ವಾಸ್ ಟಯರ್ಡ್ ಆಫ್. ಇದು ತಪ್ಪೈತೆ, ಇದು ಮಿಸ್ಟೇಕ್ ಇದೆ. ಟಯರ್ಡ್ ಇಲ್ಲ, ಇದು ಟಯರ್ಡ್ ಆಫ್ ದ ವರ್ಡ್ ರಿಲೇಟಿವ್. ಸಮ್, ಇದು ಸಮ್ ತಪ್ಪಿಲ್ಲ. ಈ ಸಮ್ ಬರಬೇಕು. 2 ಸಲ ಬರ್ತಾರೆ. ಇದು ನನಗೂ ಅಷ್ಟು, ಇದು ಮಾತ್ರ ಇಷ್ಟು ಮಾತ್ರ ಗ್ಯಾರಂಟಿ. ಬಟ್ ಇದು ಇಲ್ಲಿ ಏನಾಗ್ತದೆ ನನಗೆ ಸಮ್ 2 ಸಲ ಬರ್ತೈತಿ. ಇದು ಯಾಕೆ ಹಿಂಗೆ ಕೊಟ್ಟಾರೋ ಗೊತ್ತಿಲ್ಲ. ಒಳ್ಳೆ ಇವರೆಲ್ಲ ಹಿಂಗೆ ಕೊಟ್ಟಾರ ಮಿಸ್ಟೇಕ್ ಮಾಡಿ ಇಲ್ಲೊಂದೇನೋ ಕೊಟ್ಟಾರ. ಸಮ್ ಸಿಂಪಥೈಸ್ಡ್ ವಿತ್ ಹರ್. ಸಮ್ ಅಂದ್ರೆ ಪ್ರನೌನ್. ಇದು ಸಮ್ ಪೀಪಲ್ ಅಂತ. ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್, ಇದು ತಪ್ಪೈತ್ರಿ. ದೇರ್ ಇದು ಇಂಪರ್ಸನ್ ಪ್ರನೌನ್ ಆಗ್ತೈತಿ ಇವ್ರು ಕೊಟ್ಟದ್ದು. ಬಟ್ ಇಲ್ಲಿ ಬರಬೇಕಾದದ್ದು ಪೊಸೆಸಿವ್ ಪ್ರನೌನ್ ಆಗ್ಬೇಕು.
ಇಲ್ಲೈತಲ್ಲ ಅದು ದೇರ್ ಇದು ಬರಬೇಕು. ಓಕೆ, ಇಷ್ಟದ ಮತ್ತೆ ನನಗೆ ಇದು ಒಂದು ಸಮಸ್ಯೆ ಒಂಚೂರು ನನಗಿಲ್ಲ. fill in the blank with suitable fill with the suitable linkers ಅಂತಾರೆ comprehension. Panchu knows no friend or enemy but only justice. ಬರಬರಿ ಆಗ್ತದೆ. Punch knows no friend nor enemy. Punch's friend no friend or enemy but only justice. But Juman had an old aunt who had some property. ಮತ್ತೆ ಇಲ್ಲಿ ಸಂಬಂಧಕ್ಕೆ ಇಲ್ಲ, ಮತ್ತೆ ಇಲ್ಲಿ ಸಮ ಬರ್ಬೇಕ್ರಿ, ಕರೆಕ್ಟ್ ಇರ್ತಿಲ್ಲ ಅಂತ ಹೇಳಿದ್ರಿ. Algo did not reply. ಏನು ಹಾಕ್ಬೇಕು ನಾವು, ಲಿಂಕರ ಫಾರ್ವರ್ಡ್ಸ್ ಬಟ್ ಹಾಕ್ಬೇಕು ಇಲ್ಲಿ ಅಂತ ಅನ್ಸುತ್ತೆ. ಎಟ್ ಹಾಕ್ರಿ, ಎಟ್ ಅಂದ್ರೆ ಚಲೋ ಆಗ್ತೈತೆ ನಾವು. ಎಟ್ Algo did not reply. Yet her words kept ringing in his ears. Yet ಹಾಕೋದು ಚಲೋ ಅಂತ ಅನಿಸ್ತದೆ ಸನ್ನಿವೇಶ. ಟೆಕ್ಸ್ಟ್ ಬುಕ್ ನಾನು ನೋಡಲಿಲ್ಲ, ನಾ ಹೇಳೀನಿ ಭಾಳ ವರ್ಷದಿಂದ ಹೇಳೀನಿ, ಬಟ್ ನನ್ನ ಗ್ರಾಮರ್ ನಾಲೆಜ್ ಮೇಲೆ ಹೇಳ್ತೀನಿ. ಎಟ್ ಬರ್ತೈತಿ ಇಲ್ಲಿ. Sahu saw his chance and proposed information addition ಮಾಡಕ್ಕೆ and proposed the name of Juman. The death of Bullock was unfortunate. Algo cannot be blamed for it. Therefore, Algo cannot be blamed for it. ಇಷ್ಟು ಹಾಕ್ಬೇಕಾಗ್ತದೆ. Ok. Identify the main clause and subordinating clause in each of the sentences given below. Classify and fill in the given table. ಇಲ್ಲೇನ ಕೊಟ್ಟಾರ, ಮೇನ್ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಹೇಳ್ತೇನೆ ಫ್ರೆಂಡ್. ಈಗ ಇಲ್ಲಿ ನೋಡ್ರಿ, ಇಫ್ ಯು ಸ್ಟಡಿ ವೆಲ್ ಯು ವಿಲ್, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ನೀನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಇನ್ಕಂಪ್ಲೀಟ್ ಮೀನಿಂಗ್ ಕೊಡುವಂಥ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್. ನೀನು ಪಾಸ್ ಆಗುವಿ. ಕಂಪ್ಲೀಟ್ ಮೀನಿಂಗ್ ಕೊಡುವಂಥ ಕ್ಲಾಸ್ ಮೇನ್ ಕ್ಲಾಸ್. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಹಿಂದೆ ಮಾಡ್ಬೋದು, ಯು ವಿಲ್ ಪಾಸ್ ಇಫ್ ಯು ಸ್ಟಡಿ ವೆಲ್. ಯಾವ ಕ್ಲಾಸ್ ಇನ್ಕಂಪ್ಲೀಟ್ ಮೀನಿಂಗ್ ಕೊಡ್ತದ ಅದ ಸಬಾರ್ಡಿನೇಟಿಂಗ್ ಕ್ಲಾಸ್. ಯಾವ ಕ್ಲಾಸ್ ಕಂಪ್ಲೀಟ್ ಮೀನಿಂಗ್ ಕೊಡ್ತದ ಅದು ಮೇನ್ ಕ್ಲಾಸ್. ಈ ಕ್ಲಾಸ್ಗಳನ್ನು ಹಿಂದೆ ಮುಂದೆ ಮಾಡ್ಬೋದ್ರಿ. ಈಗ ನೀವೇನು ಮಾಡ್ಕೋಬೇಕಂತಂದ್ರ ಒಂದು ನಿಮಗೆ ಗೊತ್ತಿರಲಿ, ಈ ಥರ ಸೆಂಟೆನ್ಸ್ ಅನ್ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿಬೇಕು. ಕಾಂಪ್ಲೆಕ್ಸ್. ಐಡೆಂಟಿಫೈ ದ ಮೇನ್ ಕ್ಲಾಸ್ ಅಂಡ್ ಸಬಾರ್ಡಿನೇಟಿಂಗ್. ಮೇನ್ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್ ಬಂದಂತಂದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಎರಡು ಮೇನ್ ಕ್ಲಾಸ್ ಇರ್ತವೆ. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೇಳ್ತಾರೆ, ಹೌದಾ? ಅಂದ್ರೆ ಒಂದು ಮೇನ್ ಕ್ಲಾಸ್ ಇರ್ತೈತಿ, ಒಂದು ಸಬಾರ್ಡಿನೇಟಿಂಗ್ ಕ್ಲಾಸ್ ಇರ್ತೈತಿ. ನಿಮ್ಮ ಕೆಲಸ ಏನಂದ್ರೆ ಮೇನ್ ಕ್ಲಾಸ್ ಯಾವುದು, ಸಬಾರ್ಡಿನೇಟಿಂಗ್ ಕ್ಲಾಸ್ ಯಾವುದು, ಒಂದು ಗೈಡ್ ಮಾಡ್ತೀನಿ ನಿಮ್ಗೆ. ಈಗ ಇಫ್ ಅನ್ನೋದು, ಇಫ್ ಯು ಸ್ಟಡಿ ವೆಲ್ ಅನ್ನೋದು ಇಫ್ ಅನ್ನೋದು ಕಂಜಂಕ್ಷನ್. ಇದಕ್ಕೆ ಎಂಥ ಕಂಜಂಕ್ಷನ್ ಅಂತ ಕರಿತೀವಿ ಅಂದ್ರೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರಿತೀವಿ. ಇಫ್ ಕ್ಲಾಸ್, ಇಫ್ ಕಂಜಂಕ್ಷನ್ ಫಾಲೋ ಮಾಡ್ಕೊಂಡು ಬರುವಂಥ ಕ್ಲಾಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಫಾಲೋ ಮಾಡ್ಕೊಂಡು ಬರುವಂಥ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್. ಉಳಿದ ಕ್ಲಾಸ್ ಮೇನ್ ಕ್ಲಾಸ್. ಗೊತ್ತಿರಲಿ ನಿಮಗೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಐತಿ ಅಂದ್ರೆ ಕಂಜಂಕ್ಷನ್ ಎಲ್ಲ ಐತಿ ನೋಡ್ರಿ. ಆ ಕಂಜಂಕ್ಷನ್ ಫಾಲೋ ಮಾಡ್ಕೊಂಡು ಯಾವ ಕ್ಲಾಸ್ ಬರ್ತೈತಿ ಅದು ಸಬಾರ್ಡಿನೇಟಿಂಗ್ ಕ್ಲಾಸ್. ಉಳಿದ ಕ್ಲಾಸ್ ಮೇನ್ ಕ್ಲಾಸ್. ಮೊದಲಾದ್ರೂ ಇರ್ಬೋದು, ನಂತರ ಆದ್ರೂ ಇರ್ಬೋದು. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್ ಮೊದಲು ಬಂತು. ಯು ವಿಲ್ ಪಾಸ್ ಇಫ್ ಯು ಸ್ಟಡಿ ವೆಲ್ ನಂತರ ಬಂತು. ಇಫ್ ಎಲ್ಲೈತಿ ಅದನ್ನು ನೋಡ್ರಿ, ಅದನ್ನು ಫಾಲೋ ಮಾಡ್ಕೊಂಡು ಬರುವಂಥ ಕ್ಲಾಸ್ ಯಾವುದು, ಅದು ಸಬಾರ್ಡಿನೇಟಿಂಗ್ ಕ್ಲಾಸ್. ಉಳಿದದ್ದು ಕ್ಲಾಸ್ ಯಾವುದು, ಅದು ಮೇನ್ ಕ್ಲಾಸ್.
ಗೊತ್ತಾಗ್ತದೆ ನಿಮಗೆ, ಹೆಲ್ಪ್ ಆಗ್ತದೆ. ಜುಮ್ಮನ್ ಹ್ಯಾಡ್ ಆನ್ ಆಂಟ್, ಇದು ಮೇನ್ ಕ್ಲಾಸ್ ರೀ. ಹೂ ಇದು ಕಂಜಂಕ್ಷನ್. ಕಂಜಂಕ್ಷನ್ ಫಾಲೋ ಮಾಡ್ಕೊಂಡ್ ಬರುವಂತ ಕ್ಲಾಸ್ ಯಾವುದು? ಈ ಕ್ಲಾಸ್. ಇದು ಸಬಾರ್ಡಿನೇಟಿಂಗ್ ಕ್ಲಾಸ್, ಇದು ಮೇನ್ ಕ್ಲಾಸ್. ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದಟ್, ಇದು ಸಬಾರ್ಡಿನೇಟಿಂಗ್ ಕ್ಲಾಸ್ ರೀ. ಇದು ಸಬಾರ್ಡಿನೇಟ್, ಇದು ಕಂಜಂಕ್ಷನ್. ಇದು ಕಂಜಂಕ್ಷನ್ ಫಾಲೋ ಮಾಡ್ಕೊಂಡ್ ಬರುವಂತ ಕ್ಲಾಸ್ ಯಾವುದು? ಇದು ರೀ, ಇದು ಸಬಾರ್ಡಿನೇಟಿಂಗ್ ಕ್ಲಾಸ್. ಉಳಿದ ಕ್ಲಾಸ್ ಮೇನ್, ಇದು ಮೇನ್ ಕ್ಲಾಸ್, ಇದು ಮೇನ್ ಕ್ಲಾಸ್. ಟುಡೇ ಐ ರಿಯಲೈಸ್ಡ್ ವಾಟ್ ಕಂಜಂಕ್ಷನ್ ಇದು. ಇಟ್ ಮೆಂಟೆಡ್ ಟು ಬಿ ಎ ಪಂಚ್. ಈ ಕಂಜಂಕ್ಷನ್ ಫಾಲೋ ಮಾಡ್ಕೊಂಡ್ ಬರುವಂತ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್, ಉಳಿದ ಕ್ಲಾಸ್ ಇದು ಮೇನ್ ಕ್ಲಾಸ್. ಮೇನ್ ಕ್ಲಾಸ್ ಮತ್ತು ಅಂಡರ್ಲೈನ್ ಮಾಡಿ ಗೊತ್ತಾಗ್ತತಿ ನಿಮಗೆ, ಇದೆಲ್ಲ ಮೇನ್ ಕ್ಲಾಸ್. ಅದನ್ನ ಬಿಟ್ಟರೆ ಉಳ್ಕೋದೆಲ್ಲ ಮೇನ್ ಕ್ಲಾಸ್. ಇದು ಮೇನ್ ಕ್ಲಾಸ್. ಮೈ ಆಂಟ್ ಈಸ್ ಕ್ಲೇಮಿಂಗ್ ಎ ಮಂತ್ಲಿ ಅಲೌನ್ಸ್ ಫ್ರಮ್ ಮೀ, ವಿಚ್ ಅಂತದ ಇದು ಕಂಜಂಕ್ಷನ್ ಆಗ್ತತಿ. ಅದನ್ನು ಫಾಲೋ ಮಾಡ್ಕೊಂಡ್ ಬರುವಂತ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್, ಇದು ಮೇನ್ ಕ್ಲಾಸ್. ದಿಸ್ ಈಸ್ ದ ಡಾಕ್ಟರ್ ಹೂ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಇದನ್ನು ಫಾಲೋ ಮಾಡ್ಕೊಂಡ್ ಬರುವಂತದ್ದು ಸಬಾರ್ಡಿನೇಟಿಂಗ್ ಕ್ಲಾಸ್, ಉಳಿದದ್ದು ಮೇನ್ ಕ್ಲಾಸ್. ಎಲ್ಲವೂ ಹಂಗ ಬಂದವ್ರಿ ಇವ್ರಿ. ಯಾಕಂದ್ರೆ ಇವ್ರು ಎಂಥವು ತೊಗೊಂಡ್ರೆ ಗೊತ್ತೇನ್ರಿ, ಅಷ್ಟು ಇವನ್ನ ಕ್ಲಾಸ್ ಚೇಂಜ್ ಮಾಡಕ್ ಬರ್ಲಾರ್ದತ್ತು ತಗೊಂಡ್ರ. ಹಿಂಗೆ ತಗೊಂಡ್ರ ಅಷ್ಟು ನೈಸ್, ಅದು ಗೊತ್ತಾಗ್ಬಿಡ್ತೈತಿ, ಅದು ಈಜಿಲಿ ಗೊತ್ತಾಗ್ತದೆ. ಹಿಂಗೆ ತಗೋಬೇಕ್ರಿ. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ಒಮ್ಮೆ ಹಿಂಗೆ ಕೊಡ್ಬೇಕು, ಒಮ್ಮೆ ಯು ವಿಲ್ ಪಾಸ್ ಇಫ್ ಯು ಸ್ಟಡಿ ವೆಲ್. ಅವಾಗ ಟಫ್ ಆಗ್ತದೆ, ಅಂದ್ರೆ ಚಲೋ ಎಕ್ಸಸೈಸ್ ಕೊಟ್ಟಾಗ. ಇದೆಲ್ಲ ಒಂದು ಕಾಮನ್ ಆಗಿ ಬಂದ್ಬಿಡ್ತದೆ. ಅಥವಾ ಸಿಂಪಲ್ ಆಗಿ ಕೊಡೋಣ ಅಂತಂದ್ರೆ ಕೊಟ್ಟಿರ್ಬೋದು ರೀ. ಎಲ್ಲ ಹೂ ಬಂತ. ಈಗ ಹೂ ವಿಚ್ ದ್ಯಾಟ್ ಗೊತ್ತಿರಲಿ ನಮಗೆ. ಹೂ ವಿಚ್ ದ್ಯಾಟ್ ಈ ಕಂಜಂಕ್ಷನ್ಸ್ಗಳು ಬಂದಾಗ ಇವು ಎಷ್ಟೊತ್ತಿದ್ರು ಮಧ್ಯದಲ್ಲೇ ಬರ್ತಾವೆ. ಈ ಕಂಜಂಕ್ಷನ್ ಎಷ್ಟೊತ್ತಿದ್ದು ಮಧ್ಯದಲ್ಲೇನೆ ಬರಬೇಕು. ಇಫ್, ಅನ್ಲೆಸ್, ದೋ, ಆಮೇಲೆ ಬಿಫೋರ್, ಆಫ್ಟರ್, ವೆನ್, ವೈಲ್, ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ತಗೊಂಡಾಗ ಕ್ಲಾಸನ್ನು ಹಿಂದೆ ಮುಂದೆ ಮಾಡ್ಬೋದು. ಐ ವಾಸ್ ಸ್ಟ್ರಾಂಗ್ when I was young. When I was young, I was strong. ಈ ಕಂಜಂಕ್ಷನ್ಸ್ ತಗೊಂಡಾಗ ಕ್ಲಾಸ್ಗಳನ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿವಿ ಅಂದ್ರೆ ಹುಡುಗರಿಗೆ ಮೇನ್ ಕ್ಲಾಸ್ ಯಾವುದು, ಸಬಾರ್ಡಿನೇಟಿಂಗ್ ಕ್ಲಾಸ್ ಯಾವುದು, ಮಸ್ತ್ ಎಕ್ಸರ್ಸೈಸ್ ಆಗ್ತದೆ ಬ್ರೈನ್ಗೆ. ಬಟ್ ಇದು ಹಂಗಲ್ಲ. ಯಾವಾಗ ನಾವು ಹೂ ವಿಚ್ ದಟ್ ತಗೊಂತೀವಿ, ಈ ಕಂಜಂಕ್ಷನ್ ಅನ್ನು ಒಳಗೊಂಡಂತ ಸೆಂಟೆನ್ಸ್ ತಗೊಂಡಾಗ ಮೇನ್ ಕ್ಲಾಸ್ ಮೊದಲು ಬರ್ತೈತಿ, ಸಬಾರ್ಡಿನೇಟ್ ಕ್ಲಾಸ್ ನೆಕ್ಸ್ಟ್ ಬರ್ತೈತಿ. ಸಬಾರ್ಡಿನೇಟಿಂಗ್ ಕ್ಲಾಸ್ ಮೊದಲು ಹಾಕ್ತೀನಿ ಅಂದ್ರೆ ಹಾಕ್ಲಿಕ್ಕೆ ಬರಲ್ಲ ಸರ್. ಆದ್ದರಿಂದ ಎಷ್ಟೊತ್ತಿದ್ರು ನೀವೇನ್ ಮಾಡ್ರಿ, ಹೂ ಆದ್ಮೇಲೆ ಬರುವಂಥದ್ದು ಸಬಾರ್ಡಿನೇಟಿಂಗ್ ಕ್ಲಾಸ್, ದಟ್ ಆದ್ಮೇಲೆ ಬರುವಂಥದ್ದು ಸಬಾರ್ಡಿನೇಟಿಂಗ್ ಕ್ಲಾಸ್. ವಾಟ್ ಕೂಡ ಅಷ್ಟೇ ರೀ, ವಾಟರ್ ಕೂಡ ಅಷ್ಟೇ ಇದೇ ತರನ ವಾಟ್ ಸ್ಟಾರ್ಟಿಂಗ್ ತಗೊಳಕ್ ಬರೋದಲ್ರಿ, ನಡ್ಬರ್ಕ ತಗೋಬೇಕು. ಹಿಂಗ ಸೆಂಟೆನ್ಸ್ ತಗೊಂಡಾಗ ಕಾರಣ ಮುಂಚೆ ನಾವು ಹೇಳ್ಬೋದು ಕಂಜಂಕ್ಷನ್ ಎಲ್ಲೈತಿ, ಇಲ್ಲೈತಿ, ನಂತರ ಬರುವಂತ ಕ್ಲಾಸ್ ಸಬಾರ್ಡಿನೇಟಿಂಗ್ ಕ್ಲಾಸ್. ಹಾಗಾಗಿ ಇಲ್ಲೇ ಮೇನ್ ಕ್ಲಾಸ್ ಹಾಕ್ರಿ, ಸ್ಟಾರ್ಟಿಂಗ್ ಅದಾವಲ್ಲ ಇಲ್ಲೇ ನಂತರ ಬರುವಂತ ಸಬಾರ್ಡಿನೇಟಿಂಗ್ ಕ್ಲಾಸ್ ಹಾಕ್ರಿ. ಕಂಬೈನ್ ದ ಸೆಂಟೆನ್ಸಸ್ ಅಂಡ್ ಫ್ರೇಮ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ. ಇನ್ನ ಹೇಳಿದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್, ಎ ಸೆಂಟೆನ್ಸ್ ಹ್ಯಾವಿಂಗ್ ಗಾಟ್ one main class, one subordinating class. ಇಷ್ಟ ಆದ್ರೆ ಸಾಕು. ಅಥವಾ one main class and the remaining classes more than 2 ಇರಬಹುದ್ರಿ. All classes are subordinating classes is called complex sentence. Combine the sentence and frame complex sentences. ಹೆಂಗ್ ಮಾಡೋದು? Nathan ate pancakes. He read newspaper. After ಹಾಕಿ ಚಂದ ಆಗುತ್ತೆ. ಅಂದ್ರೆ ಡಬಲ್ ಸೆಂಟೆನ್ಸ್ ಇದು. ಡಬಲ್ ಸೆಂಟೆನ್ಸ್ ಹೋಗಿ ಕಾಂಪ್ಲೆಕ್ಸ್ ಅಂದ್ರೆ ಸಿಂಗಲ್ ಸೆಂಟೆನ್ಸ್ ಆಗ್ತದೆ. ಈಗ ಡಬಲ್ ಸೆಂಟೆನ್ಸ್ ಅದು, ನಾವು ಡಬಲ್ ಕ್ಲಾಸ್ ಮಾಡಬೇಕು.
Nathan ate pancakes after he read the newspaper. ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ತಿಂದ ಮೇಲೆ ಪ್ಯಾನ್ಕೇಕ್ ಯಾಕೆ ಕೇಕ್ ಅದು ಸ್ವಲ್ಪ ಏನೋ ಕವರ್ ಇರುವಂಥ ಕೇಕ್ ಅಂತ ನನಗೂ ಗೊತ್ತಿಲ್ಲ ಡಿಕ್ಷನ್ ತೆಗೆದು ನೋಡಿದೆ ಕೇಕ್ ಅಂತ ಅದು ಕೇಕ್ ನ್ಯೂಸ್ ಪೇಪರ್ ಓದಿದ ಮ್ಯಾಲೆ ತಿಂದ ಅಂದ್ರೆ ಆಫ್ಟರ್ ಅಂದ್ರೆ ನ್ಯೂಸ್ ಪೇಪರ್ ಓದಕ್ಕಿಂತ ಮೊದಲು ತಿಂದ ಅಂದ್ರೆ ಬಿಫೋರ್ ಈ ಕ್ಲಾಸ್ ಬೇಕಾದ್ರೆ ಹಿಂದೆ ಮುಂದೆ ಮಾಡ್ಬೋದು ನತನ್ ಏಟ್ ಪ್ಯಾನ್ಕೇಕ್ಸ್ ಆಫ್ಟರ್ ಹಿ ರೆಡ್ ದ ನ್ಯೂಸ್ ಪೇಪರ್ ಹೌದಲ್ಲ ಎಸ್ ಇದನ್ನ ಮೊದಲು ತಗೋಬೋದು ಆಫ್ಟರ್ ಹಿ ರೆಡ್ ದ ನ್ಯೂಸ್ ಪೇಪರ್ ನತನ್ ಏಟ್ ಪ್ಯಾನ್ಕೇಕ್ಸ್ ಆದರೆ ಹುಷಾರಾಗಿ ಯಾವ ಕ್ಲಾಸನ್ನು ಮೊದಲು ಬಳಸ್ತೀವಿ ಆ ಕ್ಲಾಸ್ನಲ್ಲಿ ನೌನ್ ಇರಬೇಕು ಯಾವ ಕ್ಲಾಸನ್ನು ನಂತರ ಬಳಸ್ತೀವಿ ಆ ಕ್ಲಾಸ್ನಲ್ಲಿ ಪ್ರನೌನ್ ಇರಬೇಕು ಇವರು ಫಸ್ಟ್ ಕ್ಲಾಸ್ನಲ್ಲಿ ನೌನ್ ಯೂಸ್ ಮಾಡ್ಯಾರ ಸೆಕೆಂಡ್ ಕ್ಲಾಸ್ನಲ್ಲಿ ಹಿ ಯೂಸ್ ಮಾಡ್ಯಾರ ನೀವೇನಾದರೂ ಇದನ್ನ ಮೊದಲು ತಗೋಬೇಕಂದ್ರೆ ಇವಾಗ ಇದನ್ನ ಮೊದಲು ತಗೋಬೇಕು ಹಿ ರೆಡ್ ದ ನ್ಯೂಸ್ ಪೇಪರ್ ಆಫ್ಟರ್ ನತನ್ ಅಂದ್ರೆ ತಪ್ಪಾಗ್ತದೆ ಇಲ್ಲೇ ನತನ್ ಹಾಕ್ಬೇಕು ನತನ್ ರೆಡ್ ದ ನ್ಯೂಸ್ ಪೇಪರ್ ಆಫ್ಟರ್ ಹಿ ಏಟ್ ಪ್ಯಾನ್ಕೇಕ್ಸ್ ನಾ ಹೇಳೋದು ಕ್ಲಿಯರ್ ಆಗಿರ್ಬೇಕು ನಿಮ್ಗೆ ಒಂಚೂರು ನಿಮ್ಮ ಸರ್ ಕೊಡ್ತೀವಿ ಮಾತಾಡ್ಕೊಡ್ರಿ ಅಥವಾ ಏನಾದ್ರು ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಮಾಡಿ ಅಂದ್ರೆ ಆಫ್ಟರ್ ಇದು ಟೆಂಪರಲ್ ಕಂಜಂಕ್ಷನ್ ಇದೆ ಇದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಟೆಂಪರಲ್ ಕಂಜಂಕ್ಷನ್ ಅಂತ ಇದೆಲ್ಲ ಟೈಪ್ಸ್ ಆಫ್ ಕಂಜಂಕ್ಷನ್ ಅದಾವಲ್ಲ ಇದೆಲ್ಲ ಇಲ್ಲಿ ಹೂ ಅದಲ್ಲ ಇದು ಇನ್ಫಾರ್ಮೇಶನ್ ಅಡಿಷನ್ ಮಾಡ್ತಕ್ಕಂಥ ಕಂಜಂಕ್ಷನ್ ಇದೆ ದ್ಯಾಟ್ ಇನ್ಫಾರ್ಮೇಶನ್ ಅಡಿಷನ್ ಮಾಡುವಂಥ ಕಂಜಂಕ್ಷನ್ ವಾಟ್ ಇನ್ಫಾರ್ಮೇಶನ್ ಅಡಿಷನ್ ಮಾಡುವಂಥ ಕಂಜಂಕ್ಷನ್ ವಿಚ್ ಇನ್ಫಾರ್ಮೇಶನ್ ಅಡಿಷನ್ ಮಾಡುವಂಥ ಕಂಜಂಕ್ಷನ್ ಹೂ ಇನ್ಫಾರ್ಮೇಶನ್ ಅಡಿಷನ್ ಕಂಜಂಕ್ಷನ್ ಬಟ್ ಆಫ್ಟರ್ ಅಂತಕ್ಕಂಥದ್ದು ಟೆಂಪರಲ್ ಟೈಮ್ ತೋರಿಸುವಂಥದ್ದು ಯಾವಾಗ ಅನ್ನುವಂಥ ಕ್ವಶನ್ಗೆ ಆನ್ಸರ್ ಮಾಡ್ತದೆ ನತನ್ ಏಟ್ ಪ್ಯಾನ್ಕೇಕ್ಸ್ ಆಫ್ಟರ್ ಹಿ ರೆಡ್ ದ ನ್ಯೂಸ್ ಪೇಪರ್ಸ್ ಮಾಡಬೇಕಾದಂಗೆ ಚೇಂಜ್ ಮಾಡಿ ಆಫ್ಟರ್ ನತನ್ ರೆಡ್ ನ್ಯೂಸ್ ಪೇಪರ್ಸ್ ಹಿ ಏಟ್ ಪ್ಯಾನ್ಕೇಕ್ಸ್ ಇವ್ರು ಏನು ಮಾಡ್ತಾರೆ ನಮ್ಗೆ ಕಾಂಪ್ಲೆಕ್ಸ್ ಮಾಡುವಂತ ಮಾಡಬೇಡಿ ನತನ್ ಏಟ್ ಪ್ಯಾನ್ಕೇಕ್ಸ್ ಆಫ್ಟರ್ ಹಿ ಫುಲ್ ಪಾಯಿಂಟ್ ತೆಗೀರಿ ಆಫ್ಟರ್ ಹಾಕ್ರಿ ಎಚ್ ಸ್ಮಾಲ್ ಮಾಡ್ರಿ ಫುಲ್ ಪಾಯಿಂಟ್ ಕೊಡ್ರಿ ಫಿನಿಶ್ಡ್ ಬಟ್ ಹಿಂದೆ ಮಾಡ್ಬೋದು ಇದು ಅದು ಗೊತ್ತಿರಲಿ ನಾ ಆಗಲ್ಲಿ ಹೇಳ್ದಂತೆ ಆರಾಮ್ ಮಾಡ್ಬೋದು ಇದು ಬಟ್ ಹೂ ವಿಚ್ ದ್ಯಾಟ್ ವಾಟ್ ಇದ್ದ ಮಾಡ್ಲಿಕ್ಕೆ ಬರೋದಿಲ್ಲ ಆಫ್ಟರ್ ಒಂದು ಟೆಂಪರಲ್ ಕಂಜಂಕ್ಷನ್ ಅಂಡ್ ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹ್ಯಾಸ್ ಗಾಟ್ ಅ ಟೆಂಪರಲ್ ಕಂಜಂಕ್ಷನ್ ಕ್ಲಾಸಸ್ may be interchangeable in their places. Such a complex sentence may begin with the main clause or subordinate clause. It's our opinion. Sahu should, that hakirilla, that. It's our opinion that Sahu should pay Algu the original price of the bullock. That bandagre clauses cannot be changed. Full point takri, that hakri, ಎರಡು ಕೂಡಿಸಿಕೊಂಡು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗ್ತದೆ Third, Sahu bought the bullock. It suffered from ಇಲ್ಲಿ when Sahu bought the bullock, it suffered from no disability. Correct. ಇಲ್ಲಿ starting when ಸ್ಟಾರ್ಟಿಂಗ್ ವೆನ್ ಹಾಕಿದ್ವಿ ನಿಮಗೊಂದು ಗೊತ್ತಾಯ್ತು ಎಲ್ಲ ವೆನ್ ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಸಬಾರ್ಡಿನೇಟ್ ಕ್ಲಾಸ್ ಕಾಮ ಮಸ್ಟ್ ಬಿ ದೇರ್ ವೆನ್ ಸಾಹು ಬಾಟ್ ದ ಬುಲ್ಲಕ್ ಕಾಮ ಇಟ್ ಸಫರ್ಡ್ ಫ್ರಮ್ ನೋ ಡಿಸಬಿಲಿಟಿ ಇದರೊಳಗೆ ಬುಲ್ಲಕ್ ಅಂತ ನೌನ್ ಐತಲ್ಲ ಫಸ್ಟ್ ಕ್ಲಾಸ್ ಅಡ್ಡಿ ಇಲ್ಲ ನೀವು ಇದನ್ನ ಫಸ್ಟ್ ಕ್ಲಾಸ್ ಮಾಡ್ಕೋಬೇಕಂದ್ರೆ ಇಟ್ ತೆಗೆದು ಇಲ್ಲಿ ಬುಲ್ಲಕ್ ಮಾಡ್ಕೋಬೇಕು ಇಲ್ಲಿ ಇಟ್ ಮಾಡ್ಕೋಬೇಕು when a complex sentence begins with the main clause comma is not used ಗೊತ್ತಿರಲಿ ನಿಮಗೆ If you study well, you will pass. If you study well, ಆದ್ಮೇಲೆ comma ಬೇಕು. You will pass if you study well ಅಂದ್ರೆ comma ಬೇಡ. When a complex sentence begins with the subordinate clause, comma is used. When a complex sentence begins with the main clause, after main clause, comma is not used. ಇದು ಗೊತ್ತಿರಲಿ ನಿಮಗೆ. Okay.
ಸಾವ್ ಅಬೌಟ್ ದ ಬುಲಕ್. ಓಕೆ, ಕಂಪ್ಲೀಟೆಡ್. ಇಲ್ಲೊಂದು ಸೆಕೆಂಡ್ ಕ್ವಶನ್, 12th ಕ್ವಶನ್ ಏನಂತಾರೆ, ಎಡಿಟ್ ಅಂತಾರೆ. ಏನೋ ಮಿಸ್ಟೇಕ್ ಮಾಡಿಕೊಟ್ರೆ ನಾವು ಐಡೆಂಟಿಫೈ ಮಾಡಬೇಕು, ಎಡಿಟ್ ಮಾಡಬೇಕು. ಎಡಿಟ್ ಅಂದ್ರೆ ರಿರೈಟ್ ದ ಸೆಂಟೆನ್ಸ್. ಎಕ್ಸ್ಪ್ರೆಷನ್ ಇದೇನೋ, ಬುಲಕ್ ಸೆಲ್ ಬೈ ಅಲ್ಗು ಡೈಡ್ ವಿದಿನ್ ಎ ಮಂತ್. ಇದು ಪ್ಯಾಸಿವ್ ಐತಿರೋದು. ಬುಲಕ್ ಸೋಲ್ಡ್ ಬೈ ಆಲ್ಗು ಡೈಡ್ ವಿದಿನ್ ಎ ಮಂತ್. ಹೌದು ಹೌದು ಹೌದು, ಇದು ಸೋಲ್ಡ್ ಮಾಡ್ರಿ ಅಂದ್ರೆ ಕರೆಕ್ಟ್ ಆಗ್ತದೆ. ಬುಲಕ್ ಸೋಲ್ಡ್ ಬೈ ಆಲ್ಗು ಪ್ಯಾಸಿವ್ ಐತಲ್ಲ ಇದು, ಅದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ಬುಲಕ್ ಸೋಲ್ಡ್ ಬೈ ಆಲ್ಗು ಕಮ ಕೊಡ್ಬೇಕ್ರಿ ಅಂದ್ರೆ ಚಂದ. ಬುಲಕ್ ಸೋಲ್ಡ್ ಬೈ ಆಲ್ಗು ಕಮ ಕೊಡ್ರಿ, ಇಲ್ಲೊಂದು ಕಾಮ ಬರಬೇಕು, ಇಲ್ಲೊಂದು ಕಾಮ ಬರಬೇಕು ಅಂದ್ರೆ ಚಲೋ. ಬುಲಕ್ ಸೋಲ್ಡ್ ಬೈ ಆಲ್ಗು ಡೈಡ್ ವಿದಿನ್ ಎ ಮಂತ್. ಇದು ಮಿಸ್ಟೇಕ್, ಇದು ಹಾರ್ಪಲ್ ಮಿಸ್ಟೇಕ್. ಇದು ಸೋಲ್ಡ್ ಮಾಡ್ರಿ ಪ್ಯಾಸಿವ್. ಆರ್ಟಿಕಲ್ ಕನ್ಸೋನೆಂಟ್ ಸೌಂಡ್ ಆಗ್ತದೆ, ಮೋ ಮೋ ನೇಸಲ್. ಎ ಮಾಡ್ರಿ, ನೇಸಲ್ ಆಲ್ವೇಸ್ ಮೇಕ್ಸ್ ಅ ಕನ್ಸೋನೆಂಟ್ ಸೌಂಡ್. ನೆಕ್ಸ್ಟ್ ಇದೊಂದು ಏನೋ ಐತೆ ನೋಡಿ, 2 ಸೆಕೆಂಡ್ 1 2 3 4 ಹಿಂಗೆ ಕೊಡ್ತಾರೆ ಅವರು, ಮಿಸ್ಟೇಕ್ ಕೊಡ್ತಾರೆ. ಮೈ ವೈಫ್ ನೋಸ್ ಅಂತದ, ನೋಸ್. ಇದೊಂದು ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್ ಅಂತದ. ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್. ಇದ್ರಾಗ ಏನು ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಇಲ್ರಿ. ಅದನ್ನು ಕೊಡಬೇಕಾದ್ರೆ ಎಮ್ ಸ್ಮಾಲ್ ಮಾಡಿ ಕೊಟ್ಟಿರ್ಬೇಕಾಗಿತ್ತು ಅಂದ್ರೆ ಅದು ಕ್ಯಾಪಿಟಲ್ ಲೆಟರ್ ಮಾಡ್ತಿದ್ರಿ. ಮತ್ತೆ ಯಾವುದೂ ಇಲ್ಲ, ಪ್ರಾಪರ್ ಅನ್ನೋಲ್ಲ, ಏನಿಲ್ಲ ಕ್ಯಾಪಿಟಲ್ ಮಾಡೋಕ್ಕೆ. ಅಂದರೆ ಇದು ಸೆಂಟೆನ್ಸ್ ಡಸಂಟ್ ಹ್ಯಾವ್ ಎನಿ ಕ್ಯಾಪಿಟಲ್ ಮಿಸ್ಟೇಕ್, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನೋಸ್, KNOWS, ನೋಸ್, KNOW, ನೋಸ್, ಅದು ಸರಿಪಡಿಸ್ರಿ ಬರೋಬರಿ ಆಗ್ತದೆ. ಥರ್ಡ್, ಜುಮನ್ ಸಾ ಅಲ್ಗು ಆಸ್ ಎನ್ಮಿ ಬಟ್ ವಾಂಟೆಡ್ ಟು ಟೇಕ್ ರಿವೆಂಜ್. ಕ್ಯಾಪಿಟಲ್ ಮಿಸ್ಟೇಕ್ ಅಂತ ಏನಿಲ್ರಿ, ಕಂಜಂಕ್ಷನ್ ಅಂತದ. ಕಂಜಂಕ್ಷನ್ ಇದು, ಇಲ್ಲೇನು ಮಿಸ್ಟೇಕ್ ಐತೆ ಅಂದ್ರೆ ದೇರ್ ಫೋರ್ ಬಂದ್ರೆ ಚಲೋ ಆಗ್ತದೆ. ನೋಡೋಣ, ಸೋ ಇಲ್ಲ, ಹೌದು. ಜುಮನ್ ಸಾ ಅಲ್ಗು ಆಸ್ ಎನಿಮಿ, ಸೊ ಹಿ ವಾಂಟೆಡ್ ಟು ಟೇಕ್ ರಿವೆಂಜ್. ಬಟ್ ತೆಗ್ರಿ ಸೋ ಹಾಕ್ರಿ, ಬೆಸ್ಟ್ ಆಗ್ತದೆ. ಅಂದ್ರೆ ನಿಮ್ಮ ಕಂಜಂಕ್ಷನ್ ಮೀನಿಂಗ್ ನಿಮಗೆ ಐತಿ ಅಲ್ಲ ಅಂತ ನಿಮಗೆ ಟೆಸ್ಟ್ ಮಾಡಕ್ಕೆ ಮಾಡ್ತಂತ ಕ್ವಶನ್. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್? ಪಂಕ್ಚುಯೇಷನ್ ಮಾರ್ಕ್ ಕ್ಯಾಪಿಟಲ್ ಬರಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲ, ಅದಕ್ಕೆ ಕ್ಯಾಪಿಟಲ್ ಮಿಸ್ಟೇಕ್ ಅಂತಾರ. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್, ಏನಿಲ್ಲ, ಇದು ಕ್ಯಾಪಿಟಲ್ ಆಗಬೇಕು ಆಗೈತಿ, ಇದು ಕ್ಯಾಪಿಟಲ್ ಆಗಬೇಕು ಆಗೈತಿ, ಮತ್ತೆ ಎಲ್ಲಿ ಕ್ಯಾಪಿಟಲ್ ಆಗುವಂಥದ್ದಿಲ್ಲ. ನೆಕ್ಸ್ಟ್ ಏನಂತಾನ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬ್ರೀಫ್ಲಿ. ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂಥ ಕ್ವಶನ್ ಫ್ರೆಂಡ್ಸ್. ಇದು ಐ ಕಾಂಟ್ ಆನ್ಸರ್. ನಾನು ಓದಿನ ಟೆಕ್ಸ್ಟ್ ಬುಕ್ಕನ್ನು, ನಾನಿದು ಅಯ್ಯೋ ಇದು ಬೆಸ್ಟ್, ಇದು ವಿಲೇಜ್ ಪಂಚಾಯತ್ ಅಂತ ಹೇಳ್ರಿ, ಜಸ್ಟಿಸ್ ಅಬೌಟ್ ಸೆಲ್ಫ್ ಅಂತೇಳಿ ಇವ ಟೈಟಲ್ ಇದ್ರಿ. ನಮಗಿದ ವಿಲೇಜ್ ಪಂಚಾಯತ್ ಅಂತಿತ್ತು ನಾವು PUC ಕಲಿಯುವಾಗ. ನಾವು ನಮಗೆ PUC ಇತ್ತು ಇದು ಲೆಸನ್. ಇದು ನಿಮಗೇನು ನೈತಿಕ ಅಲ್ಲ, ನಮಗೆ PUC ಇತ್ತು. ನಮ್ಮ ಸರ್ ಹೇಳ್ತಿದ್ರು ಇದನ್ನು. ಹೌದು ಹೌದು, ಗಟ್ಟಿ ಹಾಕ್ತಿದ್ದು ನಮ್ಗೆ ಅಷ್ಟು ಕಷ್ಟ ಇದು ಆಗ್ತಿದ್ರಲ್ಲ. ಆಲ್ಗು ಚೌಧರಿ ವುಡ್ ನಾಟ್ ಸೆಲ್ ಟು ದೆನ್ ಜಸ್ಟಿಸ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್ ಅಂತ ಹೇಳಿ ನಾವು PUC ಕಲ್ತೀವ್ರಿ. ಇದನ್ನು PUC ಕಲ್ತಿದ್ವಿ, ಸೆಕೆಂಡ್ PUC ಮಾಡ್ತದೆ. ನಿಮ್ಗೆ 9th ಐತಿದ್ದು ಟೆಕ್ಸ್ಟ್ ಬುಕ್ ಅವಾಗ ಓದಿನಿ ನಾನು, ಬಟ್ ಟೀಚರ್ ಮಾಡೀನಲ್ಲಿ ಲೆಸನ್ ಟೀಚ್ ಮಾಡಕ್ಕೆ. ಬಟ್ ಈ ಒಂದು 5-6 ವರ್ಷ ಹೊತ್ತು ಇದನ್ನು ಟೀಚ್ ಸ್ಟಾಪ್ ಮಾಡೀನಿ. ಬಟ್ ಎಲ್ಲ ನೆನಪದ, ಕಣ್ಣು ಆಸೆ ಎಲ್ಲದೂ ರಿಫ್ರೆಶ್ ಆಗ್ತದೆ. ಬಟ್ ಈ ಸದ್ಯಕ್ಕೆ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ. ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ ಐ ಕಾಂಟ್ ಡೂ ದೆಮ್ ನಾವ್. ಇದೆಲ್ಲ 5 ಮಾರ್ಕ್ ಕ್ವಶನ್ಸ್ ಹಿಂಗೆಲ್ಲ. ನೆಕ್ಸ್ಟ್ ಲೆಸನ್ ಬರ್ತದೆ. ಪೋಯಮ್ ಎಲ್ಲ ಹೋಯ್ತು ನಾವು ಜಸ್ಟ್ ಇಲ್ಲಿ ನೋಡಿ. ಪೋಯಮ್ ಮೇಲೆ ಇವ್ರು ಏನಂತ ಹೇಳ್ತಾರೆ ಅಂದ್ರೆ, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಅಂತಾರೆ. ಶಿ ಈಸ್ ಕೂಲ್ ಲೈಕ್ ಬಂದತಿ ಟು ಥಿಂಗ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆರ್ ಕಂಪೇರ್ಡ್ ಅಂತಂದ್ರೆ ಸಿಮಿಲರ್. ಇದು ಗಿವ್ 2 ಎಕ್ಸಾಂಪಲ್ಸ್. ಇದು 2 ತಪ್ಪೈತಿ ನೋಡ್ರಿ. ನಮ್ಮ ಟೆಕ್ಸ್ಟ್ ಬುಕ್ ನಂತರ ಕೊಡು ಅಂದ್ರೆ ನನಗೆ ನೋಡಿಲ್ಲ, ನಾನು ಟೆಕ್ಸ್ಟ್ ಬುಕ್ ನಂತರ ಕೊಡ್ಲಿಕ್ಕೆ ಆಗೋದು ಇಲ್ಲಿಗೆ ನನಗೀಗ.
ನಾ ಸ್ವಂತದ್ದು ಅಂದರೆ ಸಿಮಿಲಿ ಅಂದ್ರೆ ಗೊತ್ತಿರಲಿ ನಿಮ್ಗೆ, ಎರಡು ವಿಜಾತಿ ವಸ್ತುಗಳು ಒಂದಕ್ಕೊಂದು ಹೋಲಿಸಲ್ಪಟ್ಟಿರ್ತಾವ. ಬಿಕಾಸ್ ದೇ ಹ್ಯಾವ್ ಒನ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಯಾಸ್ ಸೊ ಲೈಕ್ ಎನಿ ಆಫ್ ದೀಸ್ ಈಸ್ ಯೂಸ್ಡ್. ಈಗ ಶಿ ಈಸ್ ಲೈಕ್ ಐಸ್ ಅಂತ, ಶಿ ಈಸ್ ಕೂಲ್ ಲೈಕ್ ಐಸ್. ಪಿ ಟಿ ಉಷಾ ರನ್ಸ್ ಆಸ್ ಫಾಸ್ಟ್ ಆಸ್ ಅ ಡಿಯರ್. ಸಿಮಿಲರ್. ಇನ್ನೊಂದು ಸಿಮಿಲಿ ನಿಮ್ಗೆ ಇನ್ನೊಂದು ಬೇಕಂತಾರಲ್ಲ, ಲೈಫ್ ಈಸ್ ಲೈಕ್ ಅ ಟ್ವೈಸ್ ಟೋಲ್ಡ್ ಅ ಟೇಲ್, ಮೈ ಲವ್ ಈಸ್ ಲೈಕ್ ಅ ರೆಡ್ ರೆಡ್ ರೋಸ್. ಅದು ಅಲ್ಟ್ರೇಷನ್ ಆಗ್ತೈತೆ ಮತ್ತೆ. ಮೈ ಲವ್ ಈಸ್ ಲೈಕ್ ಅ ರೆಡ್ ರೆಡ್ ರೋಸ್, ಲೈಫ್ ಈಸ್ ಲೈಕ್ ಅ ಟ್ವೈಸ್ ಟೋಲ್ಡ್ ಟೇಲ್. ನಾನು ಔಟ್ ಆಫ್ ಟೆಕ್ಸ್ಟ್ ಕೊಡಾಕತ್ತೇನೆ ನಿಮ್ಗೆ, ಅದರನ್ನು ಕೊಡಂತಾರೆ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಲೈಫ್ ಈಸ್ ಲೈಕ್ ಎ ಕಪ್ ಆಫ್ ಟೀ, ಎಂಜಾಯ್ ಇಟ್ ಅಂತಿರ್ತಾರೆ. ಲೈಫ್ ಈಸ್ ಲೈಕ್ ಎ ಗೇಮ್, ಪ್ಲೇ ಇಟ್. ಹಿಂಗ ಹಳೆ ಕಾಲದಲ್ಲಿ ಬಂದಿತ್ತು. ಮೆಗ್ ಮೆರ್ಲೆಸ್ ಅಂತ ಒಂದು ಪೋಯಮ್ ಇದೆ, ಜಾನ್ ಕೀಟ್ಸ್ ಅಂತ ಇದ್ದಂಗಿತ್ತು ಅದು. ಕ್ರ್ಯಾಗ್ ಹಿಲ್ಸ್ ವೇರ್ ಲೈಕ್, ಅದು ಮೆಟಾಫರ್. ಅದು ಮೆಟಾಫರ್ ಅಂದ್ರೆ ಏನಿಲ್ರಿ, ಲೈಕ್ ಎಲ್ಲಾದ್ರೂ ಕೊಟ್ಬಿಟ್ರೆ ಮೆಟಾಫರ್. ಶಿ ಈಸ್ ಐಸ್, ಮೆಟಾಫರ್ ಅದು. Headmaster is like the pillar of the school. Headmaster is the pillar of the school. She is like a rose. Similarly, she is a rose in beauty. Metaphor is there. ಯಾವುದು ಸೊ ಲೈಕ್ ತೆಗೆದುಬಿಟ್ಟು ಎರಡು ವಿಜಾತಿ ವಸ್ತುವನ್ನ ನೇರವಾಗಿ ಹೋಲಿಸ್ಬಿಟ್ರೆ ಮೆಟಾಫರ್. ಮತ್ತೆ ಶಿ ಈಸ್ ಲೈಕ್ ಎ ರೋಸ್. ಸಿಮಿಲಿ, ಶಿ ಈಸ್ ಎ ರೋಸ್. She is a rose in beauty. P.T. Usha runs like a deer. Similarly, P.T. Usha is a deer in running. But ಇಷ್ಟೇ ಅದರಾಗಿಂತ. ಓಕೆ ಫ್ರೆಂಡ್ಸ್, ಇದು ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂಥ ಕ್ವಶನ್ಸು. ಮುಂದಿಂದು ಮತ್ತು ಹೊಸ ಯೂನಿಟ್ ಬರ್ತದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಸ್ವಲ್ಪ ಎಲ್ಲ ನಡ್ಬಾರ್ದು ಒಂದಿಷ್ಟು ನಿಮ್ಗೆ ಗ್ಯಾಪ್ ಕೊಟ್ಟಿದ್ದೆ. ಯಾಕಂದ್ರೆ ನನ್ನ PUC ಸ್ಟೂಡೆಂಟ್ಸ್ ಇದ್ವಲ್ಲ, ಅವ್ರದ್ದು ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಅದಕ್ಕೆ ಅವ್ರಿಗೆ ಒಂದು ದಂಡಿಗೆ ಹಚ್ಚಿದೆ. ಈಗ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮುಗೀತು ಅವ್ರದ್ದು. ಈಗ ನಾನು ಏನು ಮಾಡ್ತೀನಿ, ನಿಮ್ಮ ಒಂದಿಷ್ಟು ಕೆಲಸ ಮಾಡ್ತೀನಿ. ರೆಗ್ಯುಲರ್ ಆಗಿ ನೋಡ್ತಾರೆ 8th 9th 10th LBA 10th ಕನ್ನಡ ಮೀಡಿಯಮ್ದವ್ರು ಮಾತ್ರ ಬಿಟ್ಟರೆ ಅದಷ್ಟು ಮಾಡ್ಕೊಡ್ತೀನಿ. ಇಂಗ್ಲೀಷ್ ಮೀಡಿಯಮ್ RMS ಬಿಟ್ಟರೆ ಅವನು ಮಾಡ್ಕೊಡ್ತೀನಿ ಅಂತ ವೇಟ್ ಮಾಡ್ಲಿಕ್ಕೆ ಹತ್ತೀನಿ, ಬಿಟ್ಟರೆ ಮಾಡಿಕೊಡ್ತೀನಿ. ಇಷ್ಟು ಹೇಳಿದಾರೆ. ನಿಮಗೆ ಏನಾದರೂ ಡೌಟ್ಗಳಿದ್ರೆ ಮತ್ತು ಫರ್ದರ್ ಏನಾದರೂ ಡೌಟ್ ಇದ್ರೆ ಏನು ಬೇಕಾದ್ರೂ ಕೇಳಿ, ನೀವು ಗ್ರಾಮರ್ ಸಂಬಂಧಪಟ್ಟು ಒಂದು ಕ್ಷಣದ ನಿಮ್ಗೆ ಆನ್ಸರ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟದ್ದು ಇರಲಿ, ಸಂಬಂಧಪಡಲಾರ್ದು ಇರಲಿ, ಬೇಕಾದಂಗೆ ಕೇಳ್ರಿ, ಯಾವ್ದು ಬೇಕಾದ್ರು ಕೇಳ್ರಿ, ಒಂದು ಕಮೆಂಟ್ ಮಾಡ್ರಿ. ಸರ್ ಹಿಂಗೆ ಮಾಡಬೇಕು, ಏನು ಮಾಡಬೇಕು, ಈಗೇನೋ ಹೇಳಿದೆ ಪ್ಯಾಸಿವಸ್ ಇದ್ರೊಳಗಿಲ್ಲ, ಪ್ಯಾಸಿವಸ್ ಬಗ್ಗೆ ಕೇಳಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಇಲ್ಲ, ಕೇಳ್ರಿ. ನೀವು ಏನು ಕೇಳ್ತೀರ ಅದನ್ನು ಹೇಳ್ತಾರೆ, ಕಮೆಂಟ್ ಮಾಡ್ರಿ. ನಾ ಎಂಜಾಯ್ ಮಾಡ್ತೀನಿ ಫ್ರೆಂಡ್. ಹಾಕ್ರಿ ಕ್ವಶನ್, ಕಳಿಸ್ಕೊಡ್ತೀನಿ ನಿಮ್ಗೆ ಆನ್ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.